ದೇಸಿ ಬೈಲಾರು ಕೇಮ್ ದೊಡ್ಡಿ ತಂದಿದ್ದೀನಿ. ಈ ತರ ಗರಿ ರೆಡಿ ಮಾಡ್ಕೊಳ್ತೀನಿ. ಸೀಮೆಣ್ಣೆ ಎಲ್ಲ ಹಾಕೋದ್ಕಿಂತ ಬೈಲಾರ್ ಹೋಗೋದ್ಕಿಂತ ಈ ಪೇಪರ್ ಆದ್ರೆ ಬೈಲಾರ್ ಹೋಗಲ್ಲ. ಈ ತರ ಹಚ್ಬಿಟ್ಟು 7-8 ಗುಂಡಿ ಹಾಕಿದ್ರು ಬೇಗ ಕಾಯ್ಕತ್ತದೆ. ಸೋಲಾರ್ ಆದ್ರೆ ಬೇಗ ಕಾಯಲ್ಲ, 10 ನಿಮಿಷಕ್ಕೆಲ್ಲ ಕಾಯ್ಕತ್ತದೆ. ಇಲ್ಲಿ ಮೇಲ್ಗಡೆ ಸಿಮೆಂಟ್ ಪೈಪ್ ಮೇಲ್ಗಡೆ ಹೊಗೆ ಹೋಗುತ್ತೆ. ಇಲ್ಲಿ ಹೊಗೆ ಬರ್ತಾ ಇದೆ. ಹೌದು ಸರ್ ಇದು ತಣ್ಣೀರು. ಇದು ಇಲ್ಲಿ ಹೋಗಿ ತುಂಬುದು ಇಲ್ಲಿ ಬಿಸಿನೀರು ಬರ್ತದೆ. ಇಲ್ಲಿಂದ ಹೊರಗಡೆ ಹೋಗ್ತದೆ, ಇಲ್ಲಿ ಬಿಸಿನೀರು ಬೀಳ್ತದೆ ಸರ್. ಅರ್ಧ ಗಂಟೆಗೆ 80ಕ್ಕೆ ಹೋಗ್ತದೆ ಸರ್. ಇದು ಬಿಸಿನೀರು ಬೀಳ್ತಿರೋದು, ಇದು ತಣ್ಣೀರು. ಬೇಕಾದ್ರೆ ಅಲ್ಲೇ ಮಿಕ್ಸ್ ಮಾಡಿ ಬೆರೆಸ್ಕೋಬಹುದು. ಕಡೆ ಐತೆ ಸರ್ ಒಳಗಡೆ ಆಯ್ತಿತ್ತು. ಒಳಗಡೆ ನೀವು ಹೊಗೆ ಹೋಯ್ತಿರ್ಲಿಲ್ಲ, ಮನೆಯೆಲ್ಲ ತುಂಬ್ಕತ್ತಿತ್ತು. ಅದನ್ನ ಹೊರದಾಕ್ಬಿಟ್ಟು ಈಗ ಈ ತರ ಮಾಡ್ಕೊಂಡೆ ಸರ್. ಅಲ್ಲಿ ಹಾಕಿದ್ರೆ ಸ್ನಾನ ಮಾಡ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. ಡ್ರಮ್ಮಲ್ಲಿ ನೀರಿದ್ರೆ ಯಾವಾಗಲೂ ಎಷ್ಟನಾರು ಉಯ್ಕರಿ, 10 ಜನ 20 ಜನ ಉಯ್ಕರಿ. ಮಗಳು ಸರ್ ಇವಳು ಮೊದಲು ಅಂಡೆ ಒಲೆಯಲ್ಲಿ ಯೂಸ್ ಮಾಡ್ತಿದ್ದೋ, ಅವಾಗ ಹೊಗೆ ಜಾಸ್ತಿ ಬರೋದು, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವಾಗೇನು ಹೊಗೆ ಏನು ಬರಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಬೆಟರ್ ದೆನ್ ಅದಕ್ಕೆ ಹೋಲಿಸ್ಕೊಂಡ್ರೆ. ಬಾಯ್ಲರ್ ನೀವು ತಳಭಾಗದಲ್ಲಿ ಇಟ್ಕೊಂಡ್ರು ಹಾಡಿ ಮೇಲೂ ಕೂಡ ಬಿಸಿನೀರು ಬರುತ್ತೆ. ಯಾವುದೇ ತರದ ಅನುಮಾನ ಬೇಕಾಗಿಲ್ಲ.